ಕಟ್ಟಾಕಿದ್ದೀರಾ? ಬಿಡಿ, ಬಿಟ್ಬಿಡಿ. ಆ ನೀಯತ್ತಿಲ್ದಿರೋ ನಾಯಿ ಮಂಜ ದಂಧೆಗೆ ದಾರಿ ತೋರಿಸಿದ ಗುರಿಗೆ ಗುಂಡಿ ತೋಡೋ ಸ್ಕೆಚ್ ಹಾಕಿದ್ರೆ ಬಿಡ್ತೀನಾ? ಕೊಚ್ಚಿ ಬಿಸಾಕ್ದೆ. ಆರಂಭ ಹೆಣ್ಣಿಂದಲೇ, ಅಂತ್ಯನೂ ಅವಳಿಂದಲೇ ನಂದನ್ನ ಮರ್ತು ಮೃತ್ತಿಗೆ ಮುತ್ಕೊಟ್ಟು ಯಮನಿಗ ಬೇವರ್ಸಿ ತುತ್ತಾಗೋದ? ನಿಮ್ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಹಣಕ್ಕೆ ಕಾಸೆ ಬಿದ್ದು ಮಂಜುನ್ ಹೆಣ ಬೀಳ್ಸಕ್ ರೆಡಿಯಾದ ನೀನು ನಾಳೆ ನನಗ್ ಶಂಕ ಓದಿ ಧೂಪ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂಜುನ್ ಜಾಗಕ್ಕೆ ನಿನ್ನೂ ಕಳಿಸೋದೇ ಕರೆಕ್ಟ್. ಯಮನ್ ಜಾಗಕ್ಕೆ ಹೋಗ್ಬೇಕಾಗಿರೋಳು ಅವಳಲ್ವೋ? ಯಾರದು? ಸೂರ್ಯ, ಇದು ನಿನ್ ಕೋರ್ಟ್ ಅಲ್ಲ. ಇಲ್ಲಿ ಯಾವ ಸೆಕ್ಷನ್ ಇಲ್ಲ. ಈ ರಾಮಪ್ಪನ ಅಡ್ಡ ಕಾಲಿಟ್ಟಿದ್ಯಾ? ಅಡ್ಡಡ್ಡ ಕತ್ತರಿಸಾಕಕ್ ಮುಂಚೆ ಹೊರಟೋಗು. ಹುಟ್ಟು ಸೂರ್ಯ ಬೆಳಕನ್ ಕೊಡ್ತಾನೆ, ಮೆಟ್ಟು ಈ ಸೂರ್ಯ ಸಾವನ್ ತರ್ತಾನೆ. ಆದ್ರೆ ಸೂರ್ಯನ್ ಕೋರ್ಟ್ನಲ್ಲಿ ಎಲ್ಲಾ ಶಿಕ್ಷೆಗೂ ಒಂದೇ ಸೆಷನ್, ಅದು ಸಾವು. ದಾದಾ, ನೀವು ನಿನ್ನೆ ಇವನ್ನ ಬಿಡಿಸಿದ್ರಿ. ಯಾರೋ ಇವನ್ ಬಾಕಿನ ಬ್ಯಾಲೆನ್ಸ್ ಮಾಡಿ ಇವನ್ ಪ್ರಾಣನ ಯಮಲೋಕಕ್ಕೆ ಕೊರಿಯರ್ ಮೂಲಕ ಪಾರ್ಸಲ್ ಮಾಡಿದ್ದಾರೆ.
ದಾದಾ, ವೆಂಕಟ್ ಶೆಟ್ಟಿ ಕೇಸ್ ಫೈಲ್ ಕೊಡಿ. ಕೋರ್ಟಿಗೆ ಟೈಮ್ ಆಯ್ತು. ಸೂರ್ಯ, ಪೇಪರ್ ನೋಡಿದ್ಯಾ? ರಾಮಪ್ಪನ ಯಾರೋ ಕೊಲೆ ಮಾಡಿದ್ದಾರೆ. ಯಾರು ಮಾಡಿರಬಹುದು? ತಲೆ ಕೆಳಗಾಗುಟ್ಟು ಮಗುನು ಭೂಮಿ ಮೇಲೆ ತಲೆ ಎತ್ತು ಮೆರಿಬೇಕು ಅಂತ ಆಸೆ ಪಡುತ್ತೆ. ಅಂಥದ್ರಲ್ಲಿ ಇನ್ಯಾವನೋ ಮೆರಿಬೇಕಂತಿರೋನು ಇವನ್ ತಲೆ ಎತ್ತಿರ್ತಾನೆ. ದಾದಾ, ನೀವು ಕೊಟ್ಟಿರೋ ಕೇಸ್ನ ನಿಷ್ಠೆಯಿಂದ ಕೆಲಸ ಮಾಡಿ ಗೆಲ್ಸೋದಷ್ಟೇ ನನ್ನ ಕೆಲಸ. ಎಲ್ಲಾ ಕೇಸಲ್ಲೂ ಇವನೇ ಗೆಲ್ತಾನೆ ಅಂತ ಕೊಬ್ಬು ಈ ಬಡ್ಡಿ ಮಗನಿಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆಗೆ ನೀನು ಕರೆಕ್ಟ್ ಆಗಿದೀಯ. ಮುಚ್ಕೊಂಡು ಕೇಸ್ ಕಡೆ ಗಮನ ಕೊಡು. ನನ್ನ ಮಕ್ಕಳ ಬಿಟ್ಟಿ ಜಾಗ ಸಿಕ್ಕಿದ್ರೆ ಬಿಡಾರ ಊಡ್ತೀರಾ, ಮಕ್ಕಳನ್ನ ಉಡ್ಸಿ ಬೋರ್ಡ್ ಹಾಕ್ತೀರಾ, ಕಳ್ ಪೇಪರ್ನ ಸೃಷ್ಟಿ ಮಾಡಿ ಕಾಲೋನಿ ಅಂತ ಹೆಸರಿಕ್ತೀರಾ. ಈ ಜಾಗ ನಿಮ್ಮಪ್ಪಂದಲ್ಲ, ನಮ್ಮಪ್ಪಂದು. ಕಳ್ಳ ಪತ್ರ ಸೃಷ್ಟಿ ಮಾಡಿರೋರು ನೀವು. ನಾವು ಹುಟ್ಟಿದವಾಗಿಂದ ಇಲ್ಲೇ ಬದುಕ್ತಾ ಇದೀವಿ, ಸಾಯೋವರೆಗೂ ಇಲ್ಲೇ ಇರ್ತೀವಿ. ಸರ್ಕಾರದವರು ನಮಗೆ ಕೊಟ್ಟಿರೋ ಹಕ್ಕು ಪತ್ರ ನೋಡಿ. ಸರ್ಕಾರ ನಿನಗೆ ಖಾಲಿ ಪತ್ರ ಮಾತ್ರ ಕೊಟ್ಟಿದೆ, ನಿಮ್ಮನ್ನ ಸಾಯಿಸೋ ಹಕ್ಕು ನನಗ್ ಕೊಟ್ಟಿದೆ. ಏಯ್, ಕೂಗಾಡಿ ಎಗರಾಡಿ ನನ್ನ ಎದುರಾಕೊಂಡ್ರೆ ಏಯ್ 24 ಗಂಟೆ ಟೈಮು ಕೊಡಲ್ಲ. 12 ಗಂಟೆ ಟೈಮ್ನಲ್ಲಿ ಇಡೀ ಸ್ಲಮ್ನ ಎಲ್ಲರೂ ಖಾಲಿ ಮಾಡಬೇಕು, ಇಲ್ಲ ಎಲ್ಲರೂ ಜೀವಂತವಾಗಿ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಹುಷಾರ್. ಅನ್ಯಾಯನ ಕಣ್ ತುಂಬ ನೋಡಿ ಸಂತೋಷ ಪಡ್ತಿದ್ದೀರಾ? ನಿಮ್ ಜನ್ಮಕ್ಕೆ ಅಣ್ಣ. ಸಾಹೇಬ್ರೆ, ಬಂದು ನಿಮ್ ಕಣ್ ತುಂಬ ನೋಡಿ, ಬಡವ್ರಿಗಾಗಿರೋ ಈ ಅನ್ಯಾಯನ ನೋಡಿ ಹೊಟ್ಟೆ ತುಂಬ ಹಾಲು ಕುಡ್ದು ಸಂತೋಷ ಪಡಿ. ಯಾರಮ್ಮ ನೀನು? ಏನ್ ಗಲಾಟೆ? ಸ್ಲಮ್ ಖಾಲಿ ಮಾಡಿ ಅಂತ ಪಾಂಡ್ಯನ್ ಕೂಗಾಡ್ದ. ಅವನು ವಿರುದ್ಧ ಮಾತಾಡಿದಕ್ಕೆ ನಮ್ಮ ಅಣ್ಣನ್ನ ಎಲ್ರ ಕಣ್ಣು ಮುಂದೆನೋ ಚುಚ್ಚಿ ಸಾಯಿಸ್ದ. ನಮಗ್ ರಕ್ಷಣೆನೇ ಇಲ್ವಾ? ನಮ್ ಕೂಗಗೆ ಕೊನೆನೇ ಇಲ್ವಾ? ಏ ತಿನ್ನಟ್ಟು, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು, ಕತ್ತಿನ ಫಿಂಗರ್ ಪ್ರಿಂಟ್ಸ್ ಕಳಿಸಿ ರಿಪೋರ್ಟ್ ಕಲೆಕ್ಟ್ ಮಾಡೋ. ಓಕೆ ಸರ್. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಕಾವೇರಿ. ಕೊಲೆ ನಡೆದಾಗ ನೀನೇನ್ ಮಾಡ್ತಿದ್ದೆ? ಅವಾಗ ನಾನು ಮನೇಲಿದ್ದೆ. ಅಂದ್ರೆ ಕೊಲೆನ ನೀನು ನಿನ್ ಕಣ್ಣಿಂದ ನೋಡ್ಲಿಲ್ಲ? ನೋಡ್ದವ್ರು ಬಂದು ಕೋರ್ಟ್ನ ಸಾಕ್ಷಿ ಹೇಳ್ಬೇಕು. ಯಾರು ಹೇಳ್ತೀರಾ? ಕೂಗಾಟ ಹೋರಾಟ ಜೋರಾಗಿ ಮಾಡ್ತೀರಾ, ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಿ ಅಂದ್ರೆ ಈ ತರ ಹೆದರ್ಕೊಂಡು ಜಾಗ ಖಾಲಿ ಮಾಡ್ತೀರಾ. ನಿಮ್ಮಂಥವ್ರಿಗೆ ನಾವು ರಕ್ಷಣೆ ಕೊಡ್ಬೇಕಾ? ನೀನ್ ಒಳಗಡೆ ಬಂದು ಸ್ಲಮ್ ಪಾಂಡ್ಯನ್ ಮೇಲೆ ಕಂಪ್ಲೇಂಟ್ ಕೊಡಮ್ಮ. ನಿನಗೆ ದೇಹ ಬೆಳೀತೆ ಹೊರತು ಬುದ್ಧಿ ಬೆಳೀಲಿಲ್ಲ. ಕೊಲೆ ಮಾಡಿ ಬಂದು ಏನಾದ್ರೂ ಮಾಡಿ ಅಂದ್ರೆ ಏನಯ್ಯ ಮಾಡೋದು? ಕೊಲೆ ಮಾಡೋದಕ್ಕೆ ಮುಂಚೆ ಐಡಿಯಾ ಕೇಳಿದ್ರೆ ಪೊಲೀಸ್ನವ್ರು ತಿಪ್ಪರ್ ಲಗ ಹಾಕಿದ್ರು ಕ್ಲೂ ಸಿಗಬಾರದು ಅಂತ ಐಡಿಯಾ ಕೊಡ್ತಾ ಇದ್ದೆ. ದಾದಾ, ಫೀಸ್ನ ಫಿಕ್ಸ್ ಮಾಡಿ ಈ ಕೇಸಿಂದ ಎಸ್ಕೇಪ್ ಮಾಡಿ. ಹಣ ಎಷ್ಟು ಬೇಕಾದ್ರೂ ಕೊಡ್ತೀನಿ.
ಸರ್, ಬಂದಿದ್ದು ಕೊಲೆ ಆಪಾದನೆ ಮೇಲೆ ಪಾಂಡ್ಯನ್ ಅರೆಸ್ಟ್ ಮಾಡಬೇಕಿತ್ತು. ಮಾಡ್ರಿ, ಅರೆಸ್ಟ್ ಮಾಡಿ. ದಾದಾ, ಅದು ಹೆದರ್ಬೇಡ್ವೋ. ಅರೆಸ್ಟ್ ಮಾಡಿ ಕಟ್ಕಟೆ ನಿಲ್ಸೋವರೆಗೂ ಮಾತ್ರ ಈ ಪೊಲೀಸ್ನವ್ರಿಗೆ ಪವರ್ ಇರೋದು. ಹೊಸ ಕತೆ ಕಟ್ಟಿ ಕಟ್ಕಟೆಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ ನಮ್ಮ ಕಪ್ ಕೊಟ್ಟಿರೋದು. ಮುರುಗಾವ, ಡೇ ಮುರುಗಾ, அந்த பொட்டில 5 ಲಕ್ಷ ಇಲ್ಲ, ಅದು ಎಡ್ತೀನಿ ಬಂದು ದಾದಾ ಕಿಟ್ಟೆ ಕೊಡ್ತಿರ. ದಾದಾ ಬರ್ತೀನಿ. ಧೈರ್ಯವಾಗಿ ಹೋಗು.